ಮಿನಿ ಎಕ್ಸಿಬಿಷನ್ ಮಾಡಿ ಸರ್ ಸ್ಮಾಲ್ ಕೃಷಿ ಮೇಳ ನಮ್ಮ ರೈತರಿಗೆ ಸಿರಿಧಾನ್ಯದ ರಾಶಿ ಕಣದ ಪೂಜೆಯನ್ನು ಮಾನ್ಯ ಸಚಿವರು ಶಾಸಕರು ರಾಶಿ ಕಣದ ಪೂಜೆ ನೆರವೇರುತ್ತಲಿದೆ ಹಾಗೂ ಶಾಸಕರಿಂದ ರಾಶಿ ಕಣದ ಸಿರಿಧಾನ್ಯದ ರಾಶಿ ಕಣದ ಪೂಜೆಯು ನೆರವೇರುತ್ತಲಿದೆ. ರಾಶಿ ಕಣದ ಪೂಜೆ ನಡೆಯುತ್ತಿದೆ. ನಮ್ಮ ರೈತರು ಬೀದಿ ಬರಂಗಿಲ್ಲ, ಯಾಕಂದ್ರೆ ನಾವು ಅವ್ರ ಪರವಾಗಿ ನಿಂತಿದ್ದೇವೆ. ಹಿಂದಿನ ಸರ್ಕಾರ ನಿಂತಿರ್ಲಿಲ್ಲ, ಅನಿವಾರ್ಯವಾಗಿ ಹೋಗ್ಬೇಕಾಗಿತ್ತು. ಇದು ಅವ್ರ ಸರ್ಕಾರ ಇದೆ, ಫೌಜಿ ಅವರೇ, ಅವ್ರ ಸರ್ಕಾರ ಇದೆ, ಅವ್ರ ಮಂತ್ರಿಗಳಿದ್ದಾರೆ, ಅವ್ರ MLA ಗಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಗಂಭೀರವಾಗಿ ನಾವು ತಗೋತೀವಿ. ಹಿಂದೆ 42,163 ರೈತರಿಗೆ ನಾವು ಸುಮಾರು 431 ಕೋಟಿ ರೂಪಾಯಿ ನಾವು ನೆಟ್ಟೆ ರೋಗದಲ್ಲಿ ನಮ್ಮ ಸರ್ಕಾರ ಬಂದಾಗ ನಾವು ಕೊಡಿಸಿರೋದು. ಬೇರೆ ಯಾರು ಮಾಡಿದ್ರ ಹೇಳಿ? ಮಾತಾಡೋದು ಬಹಳ ಸುಲಭ. ಅಲ್ಲಂ ಪ್ರಭು ಹಟಾವ್, MY ಪಾಟೀಲ್ ಹಟಾವ್, ಪ್ರಿಯಾಂಕ್ ಖರ್ಗೆ ಹಟಾವ್, ಸಿದ್ದರಾಮಯ್ಯ ಅವರು ಸಾಲ ತಗೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಹೇಳೋದು ಬಹಳ ಸುಲಭ. ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲ ಹೇಳಿ? ಆಗ್ತಾ ಇದೆಯಾ ಇಲ್ಲ ಹೇಳಿ? ಇವತ್ತು ಇಷ್ಟು ಹೆಣ್ಮಕ್ಳು ಕೂತಿದ್ದೀರಾ, ನಾಳೆ ನಿಮ್ ದಿನಾಚರಣೆ ಇದೆ, ಮಹಿಳಾ ದಿನಾಚರಣೆ. ಇವತ್ತು ನಾಳೆ ಇದೆ. ಏನಮ್ಮ ಗ್ಯಾರಂಟಿ ಗೃಹಲಕ್ಷ್ಮಿ ಬಂದ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವ್ರು. ಬಂದ್ ಮಾಡೋಣ ನಮ್ಮ ಗೃಹಲಕ್ಷ್ಮಿ ಬಂದ್ ಮಾಡ್ಬೇಕಂತ ಇದ್ರೆ ಬಂದ್ ಮಾಡೋಣ. ಶಕ್ತಿ ಯೋಜನೆ ಬಂದ್ ಮಾಡ್ಬೇಕಂತ ಇದ್ರೆ ಬಂದ್ ಮಾಡೋಣ. ಸ್ವಲ್ಪ ಹೇಳ್ರಿ ಬಿಜೆಪಿ ಅವರಿಗೆ. ನಿಮ್ಮ ಸಾಮಾಜಿಕ ಆರ್ಥಿಕ ಸ್ಥಿರತೆಗೋಸ್ಕರ ಬೇರೆ ಯಾವ ಸರ್ಕಾರ ಖರ್ಚು ಮಾಡ್ತಾ ಇದೆ ಹೇಳಿ? ಇವತ್ತು ಈ ಇನ್ಪುಟ್ ಸಬ್ಸಿಡಿ ಇರಬಹುದು, ನಿಮ್ಮ 5 ಗ್ಯಾರಂಟಿ ಇರಬಹುದು, ನಿಮ್ಮ ಬೆಳೆ ವಿಮಾ ಇರಬಹುದು. ನಾವು ಜಾತಿ ನೋಡ್ತಾ ಇದೀವ, ಪಾರ್ಟಿ ನೋಡ್ತಾ ಇದೀವ, ಧರ್ಮ ನೋಡ್ತಾ ಇದೀವ ಹೇಳಿ? 52,000 ಕೋಟಿ ನೇರವಾಗಿ ನಿಮ್ಗೆ ಕೊಡ್ತಾ ಇದೀವಿ. ಅದು ಇವ್ರಿಗೆ ಬೇಡ ಅಂತ ಇದ್ರೆ ಇವತ್ತು ರೊಟ್ಟಿ ಮಿಷಿನ್ಗಳು ಕೊಡ್ತಾ ಇದೀವಿ, ಅವ್ರ ಜಾತಿ ಕೇಳ್ಕೊಡ್ತಾ ಇದೀವ? ಯಾರಿಗೆ ವೋಟ್ ಹಾಕಿದಾರೆ ಅಂತ ಕೇಳ್ಕೊಡ್ತಾ ಇದೀವ? ಆದ್ರೆ ಇವತ್ತು ನಾಳೆ ನೀವು ನೋಡ್ರಿ, ಎಲ್ಲಾ ಸ್ಟೇಟ್ಮೆಂಟ್ ನೋಡ್ರಮ್ಮ ಬಿಜೆಪಿದು. ನಾಳೆ ಸದನ ನಡೀತದಲ್ಲ ನಾಡಿದ್ದು, ಸರ್ಕಾರ ಗ್ಯಾರಂಟಿಗಳಿಂದಾನೇ ಸರ್ಕಾರ ಕೆಟ್ಟೋಗಿದೆ ಅಂತ. ಯಾಕೆ? ನಿಮ್ ದುಡ್ಡು ನಿಮ್ ಕೊಡೋದ್ರ ತಪ್ಪಿದೇನಮ್ಮ? ನಿಮ್ ದುಡ್ಡು ನಿಮ್ ಕಿಶನಲ್ಲಿ ಇರ್ಬೇಕಾ, ನಮ್ ಕಿಶನಲ್ಲಿ ಇರ್ಬೇಕಾ? ನಿಮ್ಮ ಹತ್ರಲ್ಲೇ ಇರ್ಬೇಕಲ್ಲ. ಅದೇ ವ್ಯತ್ಯಾಸ ನಮಗೆ ಅವರಿಗೆ. ನಿಮ್ ಸಂಪಾದನೆಯ ದುಡ್ಡು ನಾವು ನಿಮ್ ಜೊತೆ ಇರಬೇಕು, ನಿಮ್ಮ ಹತ್ರ ಇರಬೇಕು ಅಂದ್ರೆ. ಅವರು ನೀವು ದುಡ್ದಿದ್ದಂತ ದುಡ್ಡು ಅವ್ರ ಕಿಶನಲ್ಲಿ ಇರ್ಬೇಕಂತ. ಅದಕ್ಕೆ ಅವ್ರಿಗೆ ತ್ರಾಸ ಆಗ್ಲತ್ತದ. ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ಈ ಒಂದು ಐತಿಹಾಸಿಕ ಸಮಾರಂಭದ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಯಾದ ತೊಗರಿ, ಹತ್ತಿಗೆ ಮಧ್ಯಂತರ ಪರಿಹಾರ, ಉದ್ದು, ಹೆಸರು, ಸೋಯಾಬೀನು ಹಾಗೂ ಇತರ ಬೆಳೆಗಳಿಗೆ ಸ್ಥಳೀಯ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪರಿಹಾರ ಈ ರೀತಿಯಾಗಿ ಒಟ್ಟಾರೆ 243 ಕೋಟಿ ರೂಪಾಯಿ 2,90,000 ಜನ ರೈತ ಬಾಂಧವರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಮಾನ್ಯ ಶಾಸಕರ ಹಾಗೂ ಇತರೆ ಗಣ್ಯರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿವಿ. ಆಲ್ರೆಡಿ ಈಗ ಬಸವರಾಜ್ ಹಿಂಗಿನಂತ ಒಬ್ಬರು ಫಾರ್ಮರಿಗೆ 2,85,000 ಮೆಸೇಜು ಬಂದುಬಿಟ್ಟಿದೆ, ಅವ್ರ ಅಕೌಂಟಿಗೆ ಜಮಾನೂ ಆಗಿದೆ, ಕನ್ಫರ್ಮೇಷನ್ ಇದೆ. ಎಲ್ಲ ರೈತ ಬಾಂಧವರಿಗೆ ಬರ್ತದೆ. ಮುಂದಿನ 1 ವಾರದಿಂದ 10 ದಿವಸದವರೆಗೆ ಈ ರೀತಿಯಾಗಿ ಪೇಮೆಂಟ್ ಇದು ಬರ್ತಾನೇ ಇರ್ತದೆ ಪ್ರತಿಯೊಬ್ಬ ರೈತರಿಗೆ. ಅವ್ರಿಗೆ ಇವತ್ತು ಬಂದದ, ನನಗೆ ನಾಳೆ ಬಂದಿಲ್ಲ ಅಂತ ಯಾರು ಘಬರಾಯಿಸೋ ಅವಶ್ಯಕತೆ ಇಲ್ಲ. 1 ವೀಕ್ 10 ಡೇಸಲ್ಲಿ 2,90,000 ರೈತ ಬಾಂಧವರ ಅಕೌಂಟಿಗೆ ಪೂರ್ತಿಯಾಗಿ ದುಡ್ಡು ಜಮಾ ಆಗ್ತದೆ. ಇದು ಒಂದನೇ. ಎರಡನೇದು, ಇನ್ನು ಹಳೇದು ಪೇಮೆಂಟ್ ಏನಿದೆಯಲ್ಲ, ನಾವು ಮಧ್ಯಂತರ ಪರಿಹಾರ ಕೊಟ್ಟಿದ್ದೀವಿ. ಇನ್ನೇನು ಬೆಳೆ ಕಟಾವು ಆಧಾರದ ಮೇಲೆ ಯಾವುದು ಇನ್ಸೂರೆನ್ಸ್ ಏನಾರ ಬರ್ತಿತ್ತು ಅಂದ್ರೆ ಅದನ್ನು ಸಹಿತ ಕ್ರಮ ಜರುಗಿಸ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಇವತ್ತು ಕಬ್ಬಿನ ಮಷೀನ್ ರೈತ ಬಾಂಧವರಿಗೆ ಕೊಟ್ಟಿದ್ದೀವಿ. ಅಲ್ಲಿಂದ ಸ್ಪ್ರಿಂಕ್ಲರ್ಸು, PVC ಪೈಪು, ರಿವಾರ್ಡ್ ಯೋಜನೆಯಲ್ಲಿ ಕುರಿಗಳು, ಆಕಳುಗಳು, IFS ಸ್ವಸಹಾಯ ಸಂಘದವರಿಗೆ 50,000 ರೂಪಾಯಿ ರಿವಾಲ್ವಿಂಗ್ ಫಂಡ್ ರಿವಾರ್ಡ್ನಲ್ಲಿ ಕೊಟ್ಟಿದ್ದೀವಿ.
ಇತರೆ ನಮ್ಮ ಡ್ರಿಪ್ಪು ಸ್ಪ್ರಿಂಕ್ಲರ್ ಎಲ್ಲ ಘಟಕಗಳನ್ನು ರೈತ ಬಾಂಧವರು ನೋಡೋ ಸಲುವಾಗಿ ಇಟ್ಟಿದ್ದೀವಿ. ಈ ಒಂದು ಯೋಜನೆ, ಈ ಒಂದು ಕಾರ್ಯಕ್ರಮ ಏನೋದಲ್ಲ ಐತಿಹಾಸಿಕ ಕಾರ್ಯಕ್ರಮ ಇದೆ. ಇದಕ್ಕೆಲ್ಲದಕ್ಕೂ ನಮ್ಮ ಸಪೋರ್ಟ್ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಗಣ್ಯರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಎಲ್ಲ ಜಿಲ್ಲೆಯ ಸಚಿವರು, ಶಾಸಕರಿಗೆ ಮತ್ತು ನಮ್ಮ ಪ್ರಮುಖವಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿವಸದಲ್ಲಿ ಇದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಕಲಬುರಗಿಯನ್ನು ಅಗ್ರಿಕಲ್ಚರ್ ಹಬ್ ಮಾಡ್ತೀನಿ ಅಂತ ಮಾನ್ಯ ಸಚಿವರು ಇವತ್ತಿನ ದಿವಸ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮಾನ್ಯರ ಆದೇಶವನ್ನು ನಾವು ಕೃಷಿ ಇಲಾಖೆ ಬಹಳಷ್ಟು ಒಂದು ಸಮಗ್ರ ಕೃಷಿಯಲ್ಲಿ ಮಾಡಿದ್ದು ಅವರಿಗೆ ಸನ್ಮಾನ ಮಾಡಿರೋದ್ರಿಂದ ನಾವೆಲ್ಲರೂ ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರತಿ ವರ್ಷ ಅಂದ್ರೆ 15 ಲಕ್ಷ ಎಕರೆವರೆಗೆ ತೊಗರಿಯನ್ನ ಬಿತ್ತನೆ ಮಾಡ್ತಾ ಇದ್ದೀವಿ. ಅದು 99% ಮಳೆ ಆಶ್ರಿತ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ, ತಮಗೆಲ್ಲರಿಗೂ ಇದು ಗೊತ್ತಿದೆ. ಈಗ ಬಹಳಷ್ಟು ವರ್ಷಗಳಿಂದ ನಾವು ತೊಗರಿ ಮೇಲೆ ತೊಗರಿ ಬೆಳೀತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ನೆಟ್ ರೋಗ ಆಯ್ತು, ಗೊಡ್ಡ ರೋಗ ಆಯ್ತು, ಬೇರೆ ಬೇರೆ ಸಮಸ್ಯೆಗಳು ಕಾಣ್ತಾ ಇರೋದು. ಈ ಒಂದು ಸಮಸ್ಯೆ ಇದ್ರೂ ಸಹಿತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ತೊಗರಿ ಉತ್ಪಾದನೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಆಗುತ್ತೆ. ರಾಜ್ಯದಲ್ಲಿ 12 ರಿಂದ 15 6 ಲಕ್ಷದಿಂದ 6.5 ಲಕ್ಷ ಹೆಕ್ಟೇರ್ ನಮ್ಮ ಕಲಬುರಗಿಯಲ್ಲಿ ಬಿತ್ತನೆ ಆಗ್ತದೆ. ಉತ್ಪಾದನೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ತೊಗರಿ ಉತ್ಪಾದನೆ ಆಗುತ್ತೆ, 50% ಕನಿಷ್ಠ ಇಲ್ಲ ಅಂದ್ರೆ 50 ಲಕ್ಷ ಕ್ವಿಂಟಲ್ ತೊಗರಿಯನ್ನು ನಾವು ಪ್ರತಿ ವರ್ಷ ಕಲಬುರಗಿ ಜಿಲ್ಲೆ ರೈತ ಬಾಂಧವರು ಉತ್ಪಾದನೆ ಮಾಡಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ. ಇದೆಲ್ಲ ಶ್ರೇಯ ತಗೊಳ್ತೇವೆ. ನಾವು ಬಹಳ ಕಷ್ಟಪಟ್ಟು ತೊಗರಿಯನ್ನ ಬೆಳೆದು 6 ತಿಂಗಳು ಬೆಳೆಯಿದೆ, 3 ತಿಂಗಳು ಬೆಳೆದು ತಾವೆಲ್ಲರೂ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿ ರಾಜ್ಯದ ಮತ್ತು ದೇಶದ ಆರ್ಥಿಕತೆಗೆ ಒಂದು ಬೆಂಬಲವನ್ನು ನೀಡ್ತಾ ಇದ್ರಿ. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು 6 ತಿಂಗಳ ಬೆಳೆ ಇರೋದ್ರಿಂದ ಅತಿವೃಷ್ಟಿಗೆ ಅಥವಾ ಅನಾವೃಷ್ಟಿಗೆ ತುತ್ತಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಕೃಷಿ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಹಾಗೂ ಇತರೆ ನಮ್ಮ APMC ಇರ್ಬೋದು, ತೋಟಗಾರಿಕೆ ಎಲ್ಲಾ ಇಲಾಖೆಗಳಿಂದ ತಮಗೆ ಎಲ್ಲೆಲ್ಲಿ ಯಾವ ಹಂತದಲ್ಲಿ ರೈತ ಬಾಂಧವರಿಗೆ ಸಮಸ್ಯೆ ಬರ್ತದೆ ಆ ಸಮಸ್ಯೆಗೆ ಬೆಳೆ ವಿಮೆ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, MSP ಇರ್ಬೋದು, ಈ ರೀತಿಯಾಗಿ ಬಹಳಷ್ಟು ಸಹಾಯ ಮಾಡಕ್ಕೆ ಈಗ ಕಳೆದ 3 ವರ್ಷಗಳಿಂದ ಬಹಳಷ್ಟು ಸಹಾಯವನ್ನ ನಮ್ಮ ಈ ಎಲ್ಲಾ ಇಲಾಖೆಗಳು ಒಗ್ಗೂಡಿ ನಾವೀಗ ಆಲ್ರೆಡಿ ತಮ್ಗೆಲ್ರಿಗೆ ಮಾಡಿದೀವಿ. ಇವತ್ತಿನ ಈ ಪ್ರಮುಖ ಉದ್ದೇಶ ಈ ಬೆಳೆ ವಿಮೆಯಲ್ಲಿ ಈಗೇನು ಮಧ್ಯಂತರ ಪರಿಹಾರ ಇದೆ ತೊಗರಿ ಮತ್ತು ಹತ್ತಿದು, ಆನಂತರ ಲೋಕಲೈಸ್ ಕೆಲಮಿಟಿ ಇದೆ, ಉದ್ದು, ಹೆಸರು, ಸೋಯಾಬೀನು, ಇತರೆ ಬೆಳೆಗಳದು, ಇದಕ್ಕೆಲ್ಲ ಸೇರಿಸಿ 243 ಕೋಟಿಗಿಂತ ಹೆಚ್ಚು 243.57 crores ನಾವು 2,89,000 ರೈತ ಬಾಂಧವರಿಗೆ ಇವತ್ತು ಮಾನ್ಯ ಸಚಿವರ ಅಮೃತ ಹಸ್ತದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಮುಂದಿನ 1 ವಾರದ ಒಳಗಾಗಿ, ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ರಿ, 3 ಲಕ್ಷ ರೈತ ಬಾಂಧವರು ಇರೋದ್ರಿಂದ ತಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಕ್ಕೆ ಬ್ಯಾಂಕಿಂದ ಹಂತವಾಗಿ ಪ್ರತಿಯೊಂದು ಬ್ಯಾಂಕ್ 1 ಡೇ 5,000 ಫಾರ್ಮರ್ಸ್ಗೆ ಕ್ರೆಡಿಟ್ ಮಾಡ್ತದೆ. ನಮ್ಮ ಜಿಲ್ಲೆಯಲ್ಲಿರೋಂಥ ಎಲ್ಲಾ ಬ್ಯಾಂಕ್ಗಳು ತಗೊಂಡ್ರು ಅವರು 4-5 ದಿವಸ ತಗೊಳ್ಳಲ್ಲ, ಮೋರ್ ದನ್ 1 ವೀಕ್ ತಗೋತಾರೆ. ಇವತ್ತೇ ಟ್ರಿಗರಿಂಗ್ ಆಗುತ್ತೆ ಮಾನ್ಯ ಸಚಿವರ ಅಮೃತ ಹಸ್ತದಿಂದ. ಯಾರು ಸಹಿತ ಆತಂಕಕ್ಕೆ ಒಳಗಾಗಬೇಡ್ರಿ. 2 ದಿವಸ ನಮ್ಗೆ ಅವ್ರಿಗೆ ಬಂದ ನಮಗ್ ಬಂದಿಲ್ಲ, ಹಂಗೆ ಏನಿಲ್ಲ, ಎಲ್ಲರಿಗೆ ಎಟ್ ಎ ಟೈಮ್ ರಿಲೀಸ್ ಆಗುತ್ತೆ. 1 ವೀಕ್ ನಲ್ಲಿ ಎಲ್ಲಾ ರೈತ ಬಾಂಧವರ ಅಕೌಂಟಿಗೆ ಕ್ರೆಡಿಟ್ ಆಗಂಗೆ ಮಾನ್ಯ ಸಚಿವರು ನಮಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅನುದಾನ ಏನಾದ್ರು ಬಿಡುಗಡೆ ಆಗಿದೆ. ಅದಕ್ಕೆ ಇವತ್ತಿನ ಈ ಪ್ರಮುಖ ಉದ್ದೇಶ ತಾವೆಲ್ಲ ರೈತ ಬಾಂಧವರಿಗೆ ಇದರ ಒಂದು ಪರಿಹಾರ ಕೊಡಬೇಕು ಅನ್ನೋದು ಈ ಒಂದು ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶ ಇದೆ. ಅದಕ್ಕಾಗಿ ಮಾನ್ಯ ಸಚಿವರು ಸರ್ಕಾರ ಮಟ್ಟದಲ್ಲಿ ಎಲ್ಲಾ ಹಂತದಲ್ಲಿ ಪ್ರಯತ್ನ ಮಾಡಿ ನೆಟರೋಗ ಇರ್ಬೋದು 181 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲಿಂದ ಬರ ಪರಿಹಾರ ಇರ್ಬೋದು 499 ಕೋಟಿ ರೂಪಾಯಿ. ಮತ್ತೆ ಈಗ ಇನ್ಸೂರೆನ್ಸ್ 243 ಕೋಟಿ ರೂಪಾಯಿ. ಕನಿಷ್ಠ ಇಲ್ಲ ಅಂದ್ರೆ 748 ಕೋಟಿ ರೂಪಾಯಿ, 748 ಕೋಟಿ ರೂಪಾಯಿ ಏನದಲ್ಲ ಇನ್ಸೂರೆನ್ಸ್ ಪರಿಹಾರ ಎಲ್ಲಾ ಸೇರಿಸಿ ಬರ್ತಾ ಇದೆ 745 ಕೋಟಿ ರೂಪಾಯಿ. ಒಂದು ಜಿಲ್ಲೆಗೆ ಇಷ್ಟೊಂದು ಬಜೆಟ್ ಬರಬೇಕಾದ್ರೆ ನಮ್ಮ ಮಾನ್ಯ ಸಚಿವರ ಒಂದು ಮುತುವರ್ಜಿ, ಅವರ ರೈತರ ಪಳ ಕಾಳಿಸಿ. ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ಸಾಹೇಬ್ರು ಯಾವಾಗೇ ನಮಗೆ ಕೇಳಿದ್ರೆ ರೈತರಿಗೆ ಹೆಂಗಿದೆಪ್ಪ ಪರಿಸ್ಥಿತಿ, ಏನ್ ನಾವು ರೈತರಿಗೆ ಅತಿ ಹೆಚ್ಚು ಪರಿಹಾರ ಕೊಡಿಸಬಹುದು ಅಂತ ವಿಚಾರ ಮಾಡ್ತಿದ್ದೆ. ಮತ್ತೆ ಇನ್ನೊಂದೇನಿದೆ ಅಂದ್ರೆ ಇದೆಲ್ಲ DBT ಮೂಲಕ ಇದೆ.
ರೈತರ ಖಾತೆಗೆ ಡೈರೆಕ್ಟ್ ಬೆಂಗಳೂರಿಂದ ಬರ್ತದೆ. ತಾವು ಎಲ್ಲಿ ಹೋಗೋದಿಲ್ಲ, ಅರ್ಜಿ ಹಾಕಲ್ಲ, ಯಾರಿಗೆ ಹೋಗಿ ರಿಕ್ವೆಸ್ಟ್ ಮಾಡಲ್ಲ, ಲೈನಿಂಗ್ ನಿಂದ್ರಲ್ಲ, ಏನೂ ಇಲ್ಲ. ಯಾರನ್ನ ಹೋಗಿ ನಿಂತಿರನ ಪರಿಹಾರ ಬರ್ಬೇಕಾದ್ರೆ ಯಾರು ಹೋಗಿ ನಿಂತಿಲ್ಲ, ನಿಮ್ಮ ಅಕೌಂಟಿಗೆ ಬರ್ತದ, ಫೋನ್ ಪೇಲಿ ಖರ್ಚು ಮಾಡ್ತೀರ, ಹೌದಲ್ರಿ? ಹಂಗೆ ಆ ಒಂದು ವ್ಯವಸ್ಥೆಯನ್ನ ಸಾಹೇಬರು 0% ಎರರಿಂದ ಮಾಡಿದ. ಸಮಸ್ಯೆ ಇರ್ಬೋದು ಕೆಲವು ರೈತ ಬಾಂಧವರದು, ಈ KYC ಆಗಿರ್ಲಿಕ್ಕಿಲ್ಲ, ಅಥವಾ ತಮ್ಮದು ಅಕೌಂಟ್ ಆಕ್ಟಿವ್ ಇರ್ಲಿಕ್ಕಿಲ್ಲ, ಅಥವಾ ಆಧಾರ್ ಲಿಂಕ್ ಇರ್ಲಿಕ್ಕಿಲ್ಲ. ಕೆಲವೊಂದು ಲೋನ್ ಅಕೌಂಟ್ ಕೊಟ್ಟಿರ್ತೀರಿ, ಲಾಕ್ ಆಗಿರ್ತಾವ. ಅಲ್ಲಿಂದ ನಾವು ಎಷ್ಟೇ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮಾಹಿತಿ ಕೊಟ್ಟರು ಸಹಿತ ಕೆಲವು. ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ಗಣ್ಯರಲ್ಲಿ ಸ್ವಲ್ಪ ಕಾರ್ಯಕ್ರಮದಲ್ಲಿ ಏರುಪೇರಾಗಿರೋದ್ರಿಂದ ಮತ್ತೊಮ್ಮೆ ಕ್ಷಮೆಯನ್ನು ಕೋರ್ತಾ, ಈಗ ಮೊದಲನೇದಾಗಿ ನಮ್ಮ ರೈತ ಬಾಂಧವರ ಪರವಾಗಿ ನಮ್ಮ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರಾದ ದಂಗಾಪುರ ಪಾಟೀಲ್ ಸಾಹೇಬರು, ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಎಲ್ಲ ರೈತರ ಬಾಂಧವರ ಪರವಾಗಿ, ಯಾಕಂದ್ರೆ ಲಾಸ್ಟ್ ಇಯರ್ 656 ಕೋಟಿ ಮತ್ತು ಈ ವರ್ಷ 243 ಕೋಟಿ ಬೆಳೆ ವಿಮೆ, ಅದರ ಜೊತೆಗೆ 499 ಕೋಟಿ ಬೆಳೆ SDRF NDRF ಮಾರ್ಗಸೂಚಿಯಲ್ಲಿ ಪರಿಹಾರನ ಕೊಡಿಸಿ ಅತಿ ಹೆಚ್ಚು ಪರಿಹಾರ ನಮ್ಮ ಕಲಬುರಗಿ ಜಿಲ್ಲೆಗೆ ತರಲಿಕ್ಕೆ ಶ್ರಮ ವಹಿಸಿದಂತ ಮಾನ್ಯ ಸಚಿವರಿಗೆ ಸನ್ಮಾನ ಮಾಡಬೇಕಂತ ದಂಗಾಪುರ ಗೌಡರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ನೆನಪಿನ ಕಾಣಿಕೆಯಾಗಿ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮೇಲಿದ್ದ ಶಾಸಕರು ಪ್ರಿಯಾಂಕ ಸಾಹೇಬ್ರಿಗೆ ಫುಲ್ಲು ರೈತ ಸಚಿವರಿಗೆ ಕೃಷಿ ಇಲಾಖೆಯ ಪರವಾಗಿ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ಜೋರಾದ ಅಧ್ಯಕ್ಷತೆಯನ್ನು ವಹಿಸಿದಂತ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಇವರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಸನ್ಮಾನ ಮಾಡಬೇಕು ಕಂಬಳಿ ಜೊತೆಗೆ ಹಾಗೂ ನೇಗಿಲ ಜೊತೆಗೆ ಅಂತ ನಾನು ನಮ್ಮ ಸಿಬ್ಬಂದಿಗಳಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಸನ್ಮಾನ ಮಾಡಬೇಕಂತ ನಾನು ಎಲ್ಲರಲ್ಲಿ ಕರ್ನಾಟಕದಿಂದ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಇವರಿಗೆ ಸಹಿತ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವರಿಗೆ ಸನ್ಮಾನ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಇವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳು ರೈತರ ಪರವಾಗಿ ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಕಿಂತ ಹೆಚ್ಚಿನ ಎಕರೆ ಪ್ರದೇಶದಲ್ಲಿ ಬಿತ್ತನೆ ಆಗುವಂತ ಒಂದು ಎಲ್ಲರಿಗೆ ಬರ್ತಾರೆ. ಜೋರಾದ ಚಪ್ಪಾಳೆ ಹಾಕ್ಬೇಕಾಗಿ ವಿನಂತಿ. ಮೇಲಿದ್ದವರು ಪಟೇಲ್ ಕ್ಷಣಗಣನೆ ಶುರುವಾಗಿದೆ. ಈಗ ಕೋಟಿ ಹೆಸರುಕಾಳು, ಉದ್ದು, ಸೋಯಾಬೀನ್ ಇತ್ಯಾದಿ ಬೆಳೆಗಳಿಗೆ ಸ್ಥಳೀಯ ವಿಪತ್ತು ಪರಿಹಾರ ಧನ. ರೈತರ ಸಂಖ್ಯೆ 22,185. ಪರಿಹಾರ ಧನ 8.7